ಅಯ್ಯ ವ್ಯಕ್ತಿಗಳಿಷ್ಟ ಅಲ್ಲ ಸರ್, ಪಿಕ್ಚರ್ ಚೆನ್ನಾಗಿ ಮಾಡ್ತಾರೆ, ಎಲ್ಲಿ ನೋಡಿದ್ರು ಕೇಳಿ 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 ಅಂತ. ಇನ್ನೊಂದೇನಾಗುತ್ತೆ, ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಮಾಡಿದಾಗಲೂ ನೀವು ಬರೀ ಕೇಳಿ ಬಗ್ಗೆ ಹೇಳ್ತಾ ಇದ್ದೀರ. ಇನ್ನೊಬ್ಬ ಗೆಳೆಯ ಚಂದನ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅವರೊಂದು ಸಿನಿಮಾ ಮಾಡಿದ್ರು, ಕರೆದ್ರು, ಏರ್ಪೋರ್ಟಿಂದ ಹಂಗೆ ಹೇಳಿದೆ, ಸ್ಟ್ರೈಟ್ ಆಗೋದೆ, ಇರೋ ಬಟ್ಟೆ ತಗೊಂಡೆ, ಫಸ್ಟ್ ಕ್ಲಾಸ್ ಆಗಿ ರೆಡಿ ಆದೆ, ಒಂದು ಸಾಂಗ್ ಮಾಡಿಬಿಟ್ಟು ಒಂದು ನಿಂದಲ್ಲಿ ಹೋದೆ. ವಾಟ್ ಇಸ್ ದ ಬಿಗ್ ಡೀಲ್? ಇವಾಗ ಚಿತ್ರರಂಗದಲ್ಲಿ ದರ್ ಇಸ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೆಪ್ ವಿ ಟೇಕ್ ಅಂಡ್ ದಿಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್ ವಿ ಟೇಕ್ ಸರ್. ದಿಸ್ ಇಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್, ನಾಟ್ ಅ ಪ್ರೋಗ್ರೆಸಿವ್ ಸ್ಟೆಪ್. ಪ್ರೋಗ್ರೆಸಿವ್ ಸ್ಟೆಪ್ ನಾವು ತಗೊಳ್ಳೋದು ನಮ್ಮ ಜೀವನದಲ್ಲಿ ಏನಾದ್ರು ಬೇಕಾದಾಗ, ನೆಕ್ಸ್ಟ್ ಏನು ಮಾಡಿ, ಈ ಸಿನಿಮಾ ಎಲ್ಲಿವರೆಗೂ ಹೋಗ್ಬೇಕು. ಇದು ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಚಿತ್ರರಂಗದ ಮೈ ಕಲೀಗ್ಸ್, ಅವರಿಗೆ ನಮ್ಮ ಅವಶ್ಯಕತೆ ಇದೆ ಅಂತ ಬಂದಲ್ಲಿ ಅದರಲ್ಲಿ ಥಿಂಕೆ ಮಾಡಬಾರ್ದು. ಯಾಕಂದ್ರೆ ಜವಾಬ್ದಾರಿ ಅವರಲ್ಲಿ ಇರುತ್ತೆ ನಮಗೆ ಕರೆಸಿದಾಗ. ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ದೇ ಲುಕ್ಡ್ ಆಫ್ಟರ್ ಮೀ ವೆರಿ ವೆಲ್, ದೇ ರೆಸ್ಪೆಕ್ಟ್ ಮೀ ವೆರಿ ವೆಲ್. ಇಲ್ಲಿ ಪಾತ್ರದ ಇವರ ಬರೋದೇ ಇಲ್ಲ. ಧ್ರುವ್ ಹೀರೋ, ನಾನು ನೋಡಿದ್ದೆ ಅವ್ರ ಸಿನಿಮಾನೆಲ್ಲ. ಐ ಲೈಕ್ ಹಿಮ್ ಆಸ್ ಅನ್ ಆಕ್ಟರ್, ಐ ಲೈಕ್ ಹಿಮ್ ಆಸ್ ಅ ಫ್ಯಾಬುಲಸ್ ಡ್ಯಾನ್ಸರ್, ಇಮೋಷನಲ್. I would like to be a part, and him is my family. ಡೈರೆಕ್ಟರ್ ಆಮೇಲೆ ಫಸ್ಟ್ ಇವರು ವಿಲನ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ಎಷ್ಟನೇ ಇಸ್ವಿ, ನಾನೇ ಸಿನಿಮಾ ಮಾಡಿದ್ದೆ, ಏನು ಪರಿಚಯ ಆಗಿಲ್ವ ನಮ್ಮಿಬ್ಬರಿಗೆ. ಫಸ್ಟ್ ಹಿ ಬಿಕೇಮ್ ಮೈ ಫ್ಯಾಮಿಲಿ ಸರ್. ಆಫ್ಟರ್ ದಟ್ ಹಿ ಇಸ್ ಮೈ ಡೈರೆಕ್ಟರ್. ಸೊ ವಾಟ್ ಎವರ್ ಇಟ್ ಇಸ್ ಫ್ಯಾಮಿಲಿ. ಐ ವಿಲ್ ಬಿ ದೇರ್. ಸುದೀಪ್ ಸರ್, ಕೆಲವು ಕೇಳಕ್ ಹೋದ್ರು ಪಾಪ. ಒಂದು ನಿಮಿಷ ಸರ್, ಜಸ್ಟ್ ಒನ್ ಸೆಕೆಂಡ್. ಎಸ್ ಸರ್. ಇಲ್ಲ ಅವರು ಪ್ರಶ್ನೆ ಕೇಳಬೇಕು ಅಂತ ಇವ್ರು ಕೇಳಿದ್ರು. ಈ ಗ್ಯಾಪಲ್ಲಿ ಅವರು ಹೀರೋಯಿನ್ ನೋಡ್ತಾ ಇದ್ರು. ಅವ್ರಿಗೆ ಸಡನ್ ಆಗಿ ಮಾಡ್ತಾ ಇದ್ದು ಏನ್ ಮಾಡಬೇಕು. ಬೇರೆ ದೇರ್ ಇಸ್ ನೋ ಅಪ್ಡೇಟ್. ಐ ಮೀನ್ ಸುಮ್ಮನೆ ನ್ಯೂಸ್ ಕೊಡ್ಲಿ ಅಂತ ಕೊಡಲ್ಲ ನಾನು. ನಾನು ಒಂದು ಮಾರ್ಕ್ ಮಾಡಿದ್ಮೇಲೆ I told you, sir, within a matter of 5.5 months, ನಾನು 120 days ವರ್ಕ್ ಮಾಡಿ 166 call sheets ವರ್ಕ್ ಮಾಡಿ ಅದು ಮುಗಿತಿದ್ದ ಹಾಗೇನೆ I was so tied up with Big Boss, I was so tied up with CCL. For the first time ನನಗೆ I just wanted to rest and not do anything. I just didn't do anything. ಮನೇಲಿದ್ದೆ, ಊಟ ಮಾಡ್ತಾ ಇದ್ದೆ, ಅಡುಗೆ ಮಾಡ್ತಾ ಇದ್ದೆ, ವರ್ಕೌಟ್ ಮಾಡ್ತಾ ಇದ್ದೆ, ಮಲಗ್ತಾ ಇದ್ದೆ, ಅಲ್ಲಲ್ಲಿ ಗ್ಯಾಪ್ಸ್ ಇದ್ದವು, ಏನಾದ್ರು ಆಡ್ಕೊಂಡ್ಬಿಡ್ತಾ ಇದ್ದೆ, ಕ್ರಿಕೆಟ್ ಏನಾದ್ರು. I just rested for a while to look better, because ನಾನು ಹೇಳಿದ್ದೀನಿ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಹೀರೋಗಳಾದ ತಕ್ಷಣ ನಾನು ಹಿಂಗಿದ್ರು ನೋಡಬೇಕು ಅನ್ನೋದು ತಪ್ಪಾಗುತ್ತೆ. ವಿ ಹ್ಯಾವ್ ಟು ಲುಕ್ ಗುಡ್, ಐ ಶುಡ್ ಫೀಲ್ ದಟ್ ಗುಡ್. ಸೊ ಐ ಟುಕ್ ರೆಸ್ಟ್ ಅಷ್ಟೇ. BRB ಇಸ್ ಗೋನ್ ಸ್ಟಾರ್ಟ್ ನಾವು. ಆ್ಯಂಡ್ ಇಲ್ಲದೆ ಇರೋ ಅಪ್ಡೇಟ್ಗಳು ನಾನು ಯಾವತ್ತೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಇವರು ಅವಾಗಿಂದ ಕೂತು ರಿವೀಲ್ ಅಂತಂದ್ರೆ ಹಾಗೆ ಎಲ್ಲಿಂದ ಏನಾದ್ರು ಇದ್ರೆ ಹೇಳ್ಬೋದು. ನಾನು ಏನಿಲ್ಲ ಹೇಳಕ್ಕೆ. ಇವಾಗ BRB ಸ್ಟಾರ್ಟ್ ಆಗುತ್ತೆ. ಡೋಂಟ್ ಫರ್ಗೆಟ್, ಐ ಆಮ್ ಅನ್ ಆಕ್ಟರ್, ಐ ಹ್ಯಾವ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಹಿಯರ್ ಮಿ ಔಟ್, ಐ ಆಮ್ ಫಿನಿಶ್ಡ್. There are a lot of projects lined up. One by one when it is happening, ಯಾವಾಗ ಏನು ಮಾಡಬೇಕು ಖಂಡಿತ ಅವ್ರು ಮಾಡ್ತೀನಿ. ನಾಟ್ ನಾ. ಕೇಳಿ ನೋಡಿ. ಕೆಲವು ಸಿನಿಮಾಗಳಲ್ಲಿ ಇದೇ ರೀತಿಯ ಗೆಸ್ಟ್ ರೋಲ್ಗಳು ಅಥವಾ ಕ್ಯಾಮಿಯೋಗಳು ತುಂಬ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ಶಿವಣ್ಣ ಅವ್ರದ್ದು ಜೈಲರಲ್ಲಿ ವರ್ಕ್ ಆಗುತ್ತೆ. ಕೆಲವು ಸಿನಿಮಾಗಳಲ್ಲಿ ತುಂಬ ಡೇಂಜರಸ್ ಆಗೋ ಚಾನ್ಸಸ್ ಕೂಡ ಇದೆ. ಕೂಲಿಯಲ್ಲಿ ಅಮೀರ್ ಖಾನ್ ಅವರ ರೀತಿ. ಸೊ ನೀವು ಯಾವ ರೀತಿ, ಈಗ ನೀವು ಹೇಳಿದ್ರಿ ನೀವು ಕಥೆಯನ್ನು ಕೇಳಲ್ಲ, ನಿಮ್ಮ ಪೋರ್ಷನ್ ಅನ್ನು ಮಾತ್ರ ನೋಡ್ತೀರಿ ಅಂತ. ಕಥೆಯನ್ನು ಕೇಳದೆ ಈ ರೀತಿ ಕ್ಯಾಮಿಯೋ ಮಾಡಿದಾಗ, ಈ ಸಿನಿಮಾ ಅಂತ ಹೇಳಲ್ಲ, ನೀವು ಎಕ್ಸಾಂಪಲ್ ಆಗಿ ಅದು ವರ್ಕೌಟ್ ಆಗದೇ ಇದ್ದಾಗ ನಿಮ್ಗೆ ಯಾವ ರೀತಿ ನೆಗೆಟಿವ್ ಆಗಬಹುದು ಅಂತ ಒಂದು ಯೋಚನೆನೂ ಇರುತ್ತೆ ನಿಮಗೆ. ಸೊ ಇದನ್ನ ನೀವು ಕ್ಯಾಮಿಯೋ ಮಾಡುವಾಗ ನೀವು ಯಾವ್ದನ್ನ ಯೋಚನೆ ಮಾಡ್ತೀರಿ ಅಂತ, ಕಥೆಯನ್ನು ಕೇಳದೆ ಒಂದು ಕ್ಯಾಮಿಯೋ ಮಾಡ್ತೀರಿ ಅಂತ ಒಪ್ಕೊಳ್ಳಿಕ್ಕೆ. ಕೆಲವು ಎಮರ್ಜೆನ್ಸಿ ಬಂದಾಗ ನಾವು ಹಾಸ್ಪಿಟಲ್ ಹೋಗ್ತೇವಲ್ಲ ಸರ್, ಒಂದು ಡಾಕ್ಟರ್ನ ನಂಬ್ತೀವಿ ನಾವು. ಕೆಲವು ಟೈಮ್ ವರ್ಕ್ ಆಗ್ಬೋದು, ಕೆಲವು ಟೈಮ್ ವರ್ಕೌಟ್ ಆಗ್ದಲೇ ಇರ್ಬೋದು. ಡಾಕ್ಟರ್ ಇಸ್ ಅ ಡಾಕ್ಟರ್, ಕರೆಕ್ಟ್, ಸಿಂಪಲ್. ನಾನು ಬಿಡಕ್ಕೆ ಹೋಗಿಲ್ಲ, ನಾನು ಚೆನ್ನಾಗಿ ನೋಡ್ಕೊಳ್ಳೋಣ ಸರ್. ಕೆಲವು ಟೈಮ್ ವರ್ಕ್ ಆಗುತ್ತೆ, ಕೆಲವು ಟೈಮ್ ವರ್ಕ್ ಆಗ್ದಲೇ ಇರ್ಬೋದು. ಈಗ ನಾನು ಪರ್ಸ್ನಲ್ ಆಗಿ ಹೀರೋ ಮಾಡಿರೋ ಎಷ್ಟೋ ಸಿನಿಮಾಗಳೇ ವರ್ಕೌಟ್ ಆಗಿರಲ್ಲ. 3 ದಿನಕ್ಕೆ ಆಗ್ತಾರೆ ಕೆಡ್ಸ್ಕೊಂಡು. ಸರ್ ಮೊನ್ನೆ ರಮೇಶ್ ಸರ್ ಮಾತಾಡ್ತಾ ಇಲ್ಲಿ ಸರ್ ಫ್ರಂಟ್ ರೋಡ್ ಸರ್ ರಮೇಶ್ ಸರ್ ಮಾತಾಡ್ತಾ ಹೇಳಿದ್ರು ಮೊನ್ನೆ, ಒಂದು ಸಿನಿಮಾಗೆ 3 ವರ್ಷ ಕೊಡೋದು ಬಹಳ ಕಷ್ಟ ಅಂತ. ಪ್ರೇಮ್ ಸರ್ 3 ವರ್ಷ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಅಥವಾ ಒಟ್ಟಾರೆಯಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಇನ್ನೊಂದು, ಈ ಸಿನಿಮಾದ ನಿಮ್ಮ ಟೇಕ್ ಅವೇ ಏನು? ನಿಮಗೆ ಅನ್ಸುತ್ತಾ ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ?
ಅದನ್ನ ಸಕ್ಸಸ್ ಆಗಿ ಮಾಡಿ. ಇಟ್ ಈಸ್ ಇಂಪಾರ್ಟೆಂಟ್. ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವತ್ತು ಏನು ಬಿಡುಗಡೆ ಆಗ್ತದೆ, ಚಿಕ್ಕದ್ದು ದೊಡ್ಡದು, ವೆರಿ ಇಂಪಾರ್ಟೆಂಟ್ ಸರ್. ಭಾಳ ಕ್ರೂಷಿಯಲ್ ಸ್ಟೇಜಲ್ಲಿ ಹೋಗ್ತದೆ ಕನ್ನಡ ಚಿತ್ರರಂಗ ಇವತ್ತು. ಹಾಗಿದ್ದಾಗ ಪ್ರತಿ ಸಿನಿಮಾಗೆ ಎಷ್ಟು ಸಪೋರ್ಟ್ ಆಗುತ್ತೋ ಮಾಡೋಣ. ಇಲ್ಲಿ ಏನಾಗ್ತದೆ, ಚಿಕ್ಕ ಪುಟ್ಟ ಏನಾದ್ರು ತಪ್ಪುಗಳಾದಾಗ ಅದನ್ನೇ ಎಲಿವೇಟ್ ಮಾಡಿ ಅದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮಿಂಗ್ ಮಾಡಿದಾಗ ಏನಾಗುತ್ತೆ, ಡೋಂಟ್ ಫರ್ಗೆಟ್ ಸರ್, ನಾವು ಯಾವಾಗ ಒಂದು ವಾಯ್ಡ್ ಬಿಡ್ತೀವೋ, ಯಾವಾಗ ನಮ್ಮನ್ನ ನಾವು ಸೋಲ್ಸೋದಕ್ಕೆ ಇಷ್ಟಪಡ್ಕೋತೀವೋ ಅವಾಗಲೇ ತಾನೇ ಬೇರೆ ಕಡೆಯಿಂದ ಎಲ್ಲರೂ ಬಂದು ಇಲ್ಲಿ ಆಳಕ್ಕೆ ಸ್ಟಾರ್ಟ್ ಮಾಡೋದು. ಚಿತ್ರರಂಗ ಅಂದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಇದು ನಮ್ಮ ಸಿನಿಮಾ, ಇದು ನಮಗೆ ದೊಡ್ಡದಾಗಬೇಕಾ? ಹಾಗೆ ಆಗುತ್ತೆ. ಹಾಗಂತ ಇದು ಮಾತ್ರ ಅಲ್ಲ, ಇನ್ನು ಎಷ್ಟೋ ಚಿಕ್ಕ ಸಿನಿಮಾಗಳು ಬರ್ತಾ ಇರ್ಬೋದು. ಚಿಕ್ಕದಾದಾಗ ನಾನು ಹೇಳಿದ್ದು ಬಡ್ಜೆಟ್ ವೈಸ್ ಸಕ್ಸಸ್ ಆಗಬೇಕು. ವಿ ಆರ್ ಗೋಯಿಂಗ್ ಥ್ರೂ ಅ ಫೇಸ್ ವಿಚ್ ವಿ ನೀಡ್ ಟು ಸರ್ಪಾಸ್. ಅರ್ಥ ಆಯ್ತಾ? ಹಾಗಿರ್ಬೇಕಾದ್ರೆ ದುರ್ಬೀನು ಮೈಕ್ರೋಸ್ಕೋಪ್ ಹಾಕೊಂಡು ಒಂದು ಸಿನಿಮಾದಲ್ಲಿ ಬರೀ ತಪ್ಪುಗಳು, ಇದು ಮಿಸ್ಟೇಕ್ ಅನ್ನೋ ಬದಲು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಕೊಟ್ಟು ಸಿನಿಮಾಗಳನ್ನ ಉದ್ಧಾರ ಮಾಡಕ್ ಹೋದಾಗ ಏನಾಗುತ್ತೆ, ನಮ್ಮ ಚಿತ್ರರಂಗ ಮತ್ತೆ ಕಳ ಅಂತ ಉದ್ಧಾರ ಆಗಿ ಸ್ಟಾರ್ಟ್ ಆಗುತ್ತೆ. ರೈಟ್? ಸೊ ಐ ಫೀಲ್ ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವಾಗ ಏನು ರಿಲೀಸ್ ಆಗ್ತದೆ, ಇಟ್ ಈಸ್ ಈಕ್ವಲಿ ಆಸ್ ಇಂಪಾರ್ಟೆಂಟ್ ಆಸ್ ಕೆಡಿಸ್. ಎವ್ರಿ ಸಿನಿಮಾ ವಿ ಶುಡ್ ಸಪೋರ್ಟ್ ಇಟ್. ನೀವು CCL ಅಂತ ಹೋಗ್ತೀರಾ, ಕೆಲವೆಲ್ಲ ಫಿಲ್ಮ್ ರಿಯಾಲಿಟಿ ಶೋ ಮಾಡ್ತಾರೆ. ಸಿನಿಮಾದಲ್ಲಿ ನಮ್ಗೆ ಖುಷಿ ಆಗುತ್ತೆ ನೀವಿಬ್ರು ಈಗ ಈ ರೋಲ್ ಮಾಡಿರೋಕ್ಕೆ. ಬಟ್ IPL ಮೀರಿ ನೀವು KD ಹೇಗೆ ಇವಾಗ ಕರ್ನಾಟಕದಲ್ಲಿ ಇರ್ಬೋದು, ಇಂಡಿಯಾದಲ್ಲಿ ಹೇಗೆ ಅಂದ್ರೆ ಈಗ ಮೋದಿ ಅವ್ರನ್ನ IPL ಮೋದಿ ಅವ್ರನ್ನ ಕರ್ಕೊಂಡ್ಬರ್ಬೇಕು ಸರ್. ಇದು ಕೆಲವರು ದಾರಿ ತೋರಿಸಿರ್ಬೋದು. ಇವಾಗ ದುಬೈಯಲ್ಲಿ ಒಂದು ಕೇಳ್ರಿ, ಪೇಷನ್ಸ್ ಆಲ್ರೆಡಿ ಕೈ ಹಿಂಗೆ ಇರಿ, ಒಂದು ನಿಮಿಷ ಇರಿ. ದುಬೈಯಲ್ಲಿ ಎಷ್ಟು ಬುರ್ಜ್ ಖಲೀಫಾ ಇದೆಯಪ್ಪ? ಸೊ ಒಂದು ಬುರ್ಜ್ ಖಲೀಫಾ ಇದೆ ಅಂತ ಇಡೀ ದುಬೈ ನಡೆದ ಇಲ್ಲ ತಾನೆ? ಬುರ್ಜ್ ಖಲೀಫಾ ಹತ್ತವ್ರು ಲಿಫ್ಟಲ್ಲಿ ಕೆಳಗೆ ಹಿಡಿಲೇಬೇಕು, ಹೊರಗಡೆ ಊಟಕ್ಕೆ ಹೋಗ್ಲೇಬೇಕು ಸರ್. ಅವೆಲ್ಲ ಹಂಗೆ ಹೋಗಿದ್ದಾರೆ. IPL ಒಂದು 2 ತಿಂಗಳು ಆಟ ಆಡ್ತವ್ರೆ, ಆಡ್ಲಿ, ಆಮೇಲೆ ಬನ್ನಿ. ಈಗ ನಾನು ಅದೇ ನಿಮಗೆ ಕೇಳ್ಬೋದು, IPL ಬಿಟ್ಬಿಟ್ಟು ನೀವು ಹೋದ್ರಿ ಸಿನಿಮಾ ನೋಡೋಕ್ಕೆ? ಒಂದು ನಿಮಿಷ, CCL ಮುಗ್ದೋಯ್ತು ಸರ್. ಈಗ ನೀವು ಆಕ್ಚುಲಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಓಕೆ, ಒಂದು ನಿಮಿಷ. CCL ಎಷ್ಟು ದಿನ ಆಡಿದೆ ಸರ್? ಒಂದು ನಿಮಿಷ ಅರ್ಜುನ, ನೀನು ಮಾತಾಡ. CCL ಅಲ್ಲಿ ಎಷ್ಟು ಮ್ಯಾಚ್ ಆಡಿದೆ, ಎಷ್ಟು ದಿನ ಆಡಿದೆ? ಮತ್ತೆ ಏನಕ್ಕೆ 4 ವೀಕೆಂಡ್ CCL ಅಲ್ಲಿ ಆಡಿದೆ? ಆ 4 ವೀಕೆಂಡ್ ಮೈನಸ್ ಮಾಡಿದ್ರೆ ಚಿತ್ರರಂಗಕ್ಕೆ ನಾನು ಎಲ್ಲ ಭಾಗಗಳನ್ನ ಕೊಟ್ಟಿರೋದು, ಕರೆಕ್ಟಾ? ಅದನ್ನ ನೋಡಿ ನಾನು ವೀಕೆಂಡ್ ಏನ್ ಮಾಡಿದೆ ನಿಮ್ಗೆ ಯಾಕೆ? CCL ಅಲ್ಲಿ ಮಾಡಿದೆ, CCL ಅಲ್ಲಿ ಆಡಿದೆ. CCL ಇಂದ ನಿಮ್ಗೆ ಏನ್ ಸರ್ ತೊಂದರೆ ಆಗಿದೆ? IPL ಹೇಳಿದ್ರಿ, ಯಾವುದೇ ಒಬ್ಬ ಇವಾಗ ಒಂದು ಚಿತ್ರರಂಗ ತಗೊಂಡ್ರು ಅಲ್ಲೊಬ್ರು ದೊಡ್ಡ ನಟರು ಇರ್ಬೋದು, ಅವರೇ ನಂಬರ್ 1 ನಟರು ಅಂತ ಇರ್ಬೋದು, ಕರೆಕ್ಟ್? ಎಲ್ಲ ಚಿತ್ರರಂಗದಲ್ಲಿ ಒಂದು ಇರುತ್ತೆ, ಒಂದು ದೊಡ್ಡ ಪ್ರಸಿದ್ಧವಾದಂತ ಹೆಸರು. ಹಾಗಂತ ಬೇರೆ ನಟರು ಸಿನಿಮಾ ಮಾಡಲ್ವಾ? ಬೇರೆ ನಟರು ಇಲ್ವಾ? ಕರೆಕ್ಟಾ? ಇರ್ತಾರೆ. ಇವತ್ತು ಅವ್ರ ಅಪ್ಪಂದರಾಗಿರ್ತಾರೆ, ಅವ್ರ ಮಕ್ಕಳಾಗಿರ್ತಾರೆ, ನಾಳೆ ಅವ್ರಿಗೆ ಮಕ್ಕಳಾಗಿರ್ತಾರೆ, ಅವ್ರ ಅಪ್ಪ ಆಗ್ತಾರೆ. ಇದು ಒಂದು ಕಾಲ. ಅಗೇನ್ ನೋಡಿ, ಬುದ್ಧಿ ಹೇಳ್ತಾ ಇದೀನಿ, ಕಾಲ ಬೈರೋನಾಗಿ. ದಟ್ಸ್ ಆಲ್ ಇಟ್ ಇಸ್. ಡೋಂಟ್ ವರಿ ಅಬೌಟ್. ಯಾವುದೋ ಒಂದು ದೊಡ್ಡದಿದೆ ಅಂದ್ರೆ ಆ ದೊಡ್ಡದನ್ನ ನೋಡಿ ಹೆದರೋರು ನಾವು ಯಾರು ಅಲ್ಲ. ಚಿತ್ರರಂಗ ಇವತ್ತು ಸಫರ್ ಆಗ್ತಾ ಇದೆ, ನಾಟ್ ಬಿಕಾಸ್ ಆಫ್ IPL ಸರ್. ನಮ್ಮ ಓನ ಒಂದು ಮಾಡಿರುವಂತ ಒಂದು ಇದರಿಂದ ಕೆಲವು ಟೈಮಲ್ಲಿ ಒಳ್ಳೆ ಟೈಮ್ ನಡಿಬೇಕಾದ್ರೆ ನಾವು ಕೆಲವು ಸಿನಿಮಾಗಳಿಂದ ನಾವು ಕೆಲವು ಮಾಡಿರೋ ಮಿಸ್ಟೇಕ್ಸ್ ಇರ್ಬೋದು, ತಿದ್ಕೋತಾ ಇದೀವಿ, ಮಾಡ್ತಾ ಇದೀವಿ, ಬೆಳಿತೀವಿ.